ದಿಢೀರ್ ಬಿಗ್ ಬಾಸ್ ಈಗ ಸ್ಪರ್ಧಿಗಳಿಗೆ ಒಂದು ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ಸರ್ಪ್ರೈಸ್ ನೋಡಿ ಖುಷಿ ಪಟ್ಟಿದ್ದಾರೆ ಸ್ಪರ್ಧಿಗಳು. ಏನಿದು ಸರ್ಪ್ರೈಸ್ ನೋಡೋಣ ಬನ್ನಿ ವೀಕ್ಷಕರೇ. ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಕಳೆದ ಶನಿವಾರ ಭಾನುವಾರ ಒಂದು ಡಬಲ್ ಎಲಿಮಿನೇಷನ್ ಇತ್ತು. ಸ್ಪರ್ಧಿಗಳಿಗೆ ಕೂಡ ಭಯದ ವಾತಾವರಣ ಇತ್ತು. ಯಾರು ಇರ್ತೀವೋ ಇಲ್ವೋ, ಇನ್ನೇನೇನು ಕೆಲವೇ ದಿನಗಳಲ್ಲಿ ಇನ್ನೇನು ಬಿಗ್ ಬಾಸ್ ಫಿನಾಲೆ ಹಂತಕ್ಕೆ ಬಂದಿದೆ. ಹಾಗಾಗಿ ಸ್ಪರ್ಧಿಗಳು ಮೊದಲಿನಿಂದ ಇದ್ದಂತಹ ಸ್ಪರ್ಧಿಗಳಿಗೆ ಒಂದು ಕುತೂಹಲ, ಹುಮ್ಮಸ್ಸು ಇದೀಗ ಬರ್ತಾ ಕಡಿಮೆ ಆಗಿದೆ. ಯಾಕೆಂದರೆ ಯಾರು ವಿನ್ ಆಗ್ತೀವಿ, ನಾನು ಹೋಗ್ತೀನೋ ಇಲ್ಲೋ, ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ ಅನ್ನೋ ಭಯದಲ್ಲಿ ಕೂಡ ಇವತ್ತು ಬಿಗ್ ಬಾಸ್ ಸ್ಪರ್ಧಿಗಳು ಇದೀಗ ಕಾಲ ಕಳೀತಾ ಇದ್ದಾರೆ. ಈ ನಡುವೆ ಬಿಗ್ ಬಾಸ್ ಒಂದು ಸರ್ಪ್ರೈಸ್ ಒಂದನ್ನು ಕೊಟ್ಟಿದೆ. ಏನಪ್ಪ ಸರ್ಪ್ರೈಸ್ ಅಂದರೆ ಇದೀಗ ಫ್ಯಾಮಿಲಿ ಕೂಡ ನಡೀತಾ ಇದೆ ವೀಕ್ಷಕರ. ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳ ಫ್ಯಾಮಿಲಿಯವರು ಎಂಟ್ರಿ ಕೊಟ್ಟು ಸುಮಾರು 80 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಪರ್ಧಿಗಳನ್ನು ನೋಡಲಿಕ್ಕೆ ಆಗದೇ ಇರೋ ಸಂದರ್ಭದಲ್ಲಿ ಇದೀಗ ಸ್ಪರ್ಧಿಗಳಿಗೆ ಇದೀಗ ಫ್ಯಾಮಿಲಿಯವ್ರನ್ನ ನೋಡುವ ಅವಕಾಶವನ್ನು ಕೂಡ ಬಿಗ್ ಬಾಸ್ ಕಲ್ಪಿಸಿದೆ. ಇದೀಗ ನಮ್ರತಾ ಹಾಗೂ ವರ್ತೂರ್ ಸಂತೋಷ್ ಅವರ ಕುಟುಂಬಸ್ಥರು ಕೂಡ, ಅವರ ತಾಯಿ ಕೂಡ ಬಂದಿದ್ರು. ಇಬ್ಬರು ಮಕ್ಕಳನ್ನು ನೋಡಿ ಖುಷಿಯನ್ನು ಪಟ್ಟರು. ಸ್ಪರ್ಧಿಗಳು ಕಣ್ಣೀರನ್ನು ಇಟ್ಟಿರು. ಈ ಸಂದರ್ಭದಲ್ಲಿ ಇದೀಗ ತುಕಾಲಿ ಸಂತೋಷ್ ಅವರ ಪತ್ನಿ ಕೂಡ ಬಂದಿದ್ದಾರೆ. ಬಂದ ತಕ್ಷಣ ತುಕಾಲಿ ಸಂತೋಷ್ ಅವರಿಗೆ ಬಿತ್ತು ಮಾರಿ ಹಬ್ಬ, ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಇದೀಗ ಅವರ ಬಗ್ಗೆ ಕಂಪ್ಲೇಂಟ್ಗಳನ್ನ, ಆರೋಪಗಳನ್ನು ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿ ಮಜಾ ಸಿಕ್ಕಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇದರ ಬಗ್ಗೆ ನೀವು ಹೇಳ್ತಾರೆ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಆದರೆ ನಿಜಕ್ಕೂ ಗಂಡ ನೋಡಿ ಹಟ್ಟಾಡಿಸ್ಕೊಂಡು ಕೋಲಲ್ಲಿ ಹೊಡೆದಿದ್ದಾರೆ ಬಿಗ್ ಬಾಸ್ನಲ್ಲಿ. ಇದೀಗ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ. ತುಕಾಲಿ ಸಂತೋಷ್ ಹಾಗೂ ಅವರ ಪತ್ನಿಯ ಒಂದು ಈ ಬಿಗ್ ಬಾಸ್ ನಡುವೆ ನಡೆದಂತಹ ಒಂದು ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಾರ ಬಿಗ್ ಬಾಸ್ನಲ್ಲಿ ಫ್ಯಾಮಿಲಿ ವೀಕ್ ಕೂಡ ನಡೀತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬಿಗ್ ಬಾಸ್ ತುಕಾಲಿ ಸಂತೋಷ್ ಅವರ ಪತ್ನಿ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.